ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತ ಒಂದು ಶುಭ ಸುದ್ದಿ ಏನೆಂದರೆ, ಅದು ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ವೇತನವನ್ನ ಹೆಚ್ಚಳ ಮಾಡಲಾಗಿದೆ ಅಂತಕ್ಕಂಥದ್ದು. ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಬಜೆಟ್‌ನಲ್ಲಿ ಅತಿಥಿ ಶಿಕ್ಷಕರು ಅಂದ್ರೆ ಪ್ರಾಥಮಿಕ, ಪ್ರೌಢ ಮತ್ತು ಪಿಯುಸಿ ಅತಿಥಿ ಉಪನ್ಯಾಸಕರ ವೇತನವನ್ನ ಹೆಚ್ಚಳ ಮಾಡಲಾಗಿದ್ದು, ಆದರೆ ಅದನ್ನ ನೀಡಲಾಗಿರಲಿಲ್ಲ. ಈಗ ಅದನ್ನ ತಕ್ಷಣವೇ ಜಾರಿಗೊಳಿಸಬೇಕಂತೇಳಿ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಅಂದ್ರ ಒಂದು ಆದೇಶವನ್ನ ಹೊರಡಿಸಿದೆ ಅಂತಕ್ಕಂಥದ್ದು. ನೋಡಿ, ರಾಜ್ಯದ ಸರ್ಕಾರಿ ಪ್ರಾಥಮಿಕ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುವ ಅತಿಥಿ ಶಿಕ್ಷಕರು ಅಥವಾ ಅತಿಥಿ ಉಪನ್ಯಾಸಕರ ಗೌರವ ಸಂಭಾವನೆಯನ್ನ ಪರಿಷ್ಕರಿಸುವ ಬಗ್ಗೆ ಅಂತಕ್ಕಂಥ ಒಂದು ವಿಷಯವಿದೆ ಅಂತಕ್ಕಂಥದ್ದು. ಹಾಗಾದ್ರೆ ನೋಡಿ, ಮೇಲೆ ಓದಲಾದ ಕ್ರಮ ಸಂಖ್ಯೆ 1ರ ಸರ್ಕಾರದ ಆದೇಶದಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ನೇಮಕ ಮಾಡಿಕೊಂಡು ಕಾರ್ಯನಿರ್ವಹಿಸಲಾದ ಅತಿಥಿ ಶಿಕ್ಷಕರ ಗೌರವ ಸಂಭಾವನೆಯನ್ನ ಅನುಕ್ರಮವಾಗಿ 7,500 ಮತ್ತು 8,000ಗಳಿಗೆ ನಿಗದಿಪಡಿಸಿ ಆದೇಶಿಸಲಾಗಿತ್ತು. ಮೇಲೆ ಓದಲಾದ ಕ್ರಮ ಸಂಖ್ಯೆ 2ರ ಸರ್ಕಾರದ ಆದೇಶದಲ್ಲಿ ಸದ್ರಿ ಗೌರವ ಸಂಭಾವನೆಯನ್ನು ಪರಿಶೀಲಿಸಿ ಸರ್ಕಾರಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ 10,000 ಮತ್ತು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರುಗಳಿಗೆ 10,500ಗಳ ಗೌರವ ಸಂಭಾವನೆಯನ್ನು ನಿಗದಿಪಡಿಸಿ ಆದೇಶಿಸಲಾಗಿತ್ತು. ಅದರ ಜೊತೆಗೆ ಅಂದ್ರೆ ನೋಡಿ, ಇಲ್ಲಿ ಒಂದಿದೆ ಅಂದ್ರೆ 2017ರಾಗ 7,500 ಪ್ರೈಮರಿ ಟೀಚರ್ಸ್ ಮತ್ತು 8,000 ಹೈಸ್ಕೂಲ್ ಟೀಚರ್ಸ್ಗೆ ಇತ್ತು. ಅದನ್ನ 2022ರಲ್ಲಿ ಏನ್ ಮಾಡಲಾಗಿತ್ತು, ಪರಿಷ್ಕರಣೆ ಮಾಡಿ ಪ್ರೈಮರಿ ಟೀಚರ್ಸ್ಗೆ 10,000, ಹೈಸ್ಕೂಲ್ ಟೀಚರ್ಸ್ಗೆ 10,500 ನಿಗದಿಪಡಿಸಲಾಗಿತ್ತು. ಅದರ ಜೊತೆಗೆ ಮೂರನೇದಾಗಿ 2023ರಲ್ಲಿ ಮೇಲೆ ಓದಲಾದ ಕ್ರಮ ಸಂಖ್ಯೆ 3ರು ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇದರ ದಿನಾಂಕ 10/10/2023ರ ಪತ್ರದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುವ ಅತಿಥಿ ಶಿಕ್ಷಕರುಗಳಿಗೆ ಪ್ರಸ್ತುತ ನೀಡಲಾಗುತ್ತಿರುವ ಗೌರವ ಸಂಭಾವನೆಯನ್ನ ಹೆಚ್ಚಳ ಮಾಡಿ ಪರಿಷ್ಕರಿಸುವಂತೆ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿರುತ್ತಾರೆ. ಅದರ ಅನ್ವಯವಾಗಿ 2025-26ನೇ ಸಾಲಿನ ಆಯವ್ಯಯ ಘೋಷಣೆಯಂತೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ, ಪ್ರೌಢಶಾಲಾ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರುಗಳಿಗೆ ಪ್ರಸ್ತುತ ನೀಡಲಾಗುತ್ತಿರುವ ಮಾಸಿಕ ಗೌರವ ಧನವನ್ನ ತಲಾ 2,000 ರೂಪಾಯಿಗಳನ್ನು ಏನ್ ಮಾಡಲಾಗಿತ್ತು ಅಂದ್ರೆ ಹೆಚ್ಚಿಸಲು ಮೇಲೆ 4ರಲ್ಲಿ ಓದಲಾದ ಬಜೆಟ್ ಅಡ್ವೈಸ್ನಲ್ಲಿ ಆರ್ಥಿಕ ಇಲಾಖೆಯ ಅನುಷ್ಠಾನಗೊಳಿಸಲು ತಿಳಿಸಲಾಗಿರುತ್ತದೆ. ಅದರಂತೆ ಈ ಕೆಳಕಂಡಂತೆ ಏನ್ ಮಾಡಲಾಗಿತ್ತು ಅಂದ್ರೆ ಆದೇಶಿಸಲಾಗಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಒಂದು ವೇತನವನ್ನ ಎಷ್ಟು ಪರಿಷ್ಕರಣೆ ಮಾಡಿದ್ದಾರೆ ನೋಡಿ, ಇಲ್ಲಿದೆ ನೋಡಿ. ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ವೇತನದ ಪರಿಷ್ಕರಣೆ. ಮೊದಲನೇದಾಗಿ ಸರ್ಕಾರಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಮೊದಲು 10,000 ರೂಪಾಯಿಗಳಿತ್ತು. ಈಗ ಬಜೆಟ್‌ನಲ್ಲಿ ಏನ್ ಮಾಡಲಾಗಿತ್ತು ಅಂದ್ರೆ 2,000 ರೂಪಾಯಿಗಳನ್ನ ಹೆಚ್ಚಳ ಮಾಡಲಾಗಿದ್ದು, ಅಂದ್ರೆ ಪ್ರಸ್ತುತ ಎಷ್ಟು ಗೌರವಧನ ಆಗ್ತದೆ ಅಂದ್ರೆ 12,000 ರೂಪಾಯಿಗಳನ್ನ ಈ 2025 ಮತ್ತು 26ನೇ ಸಾಲಿಗೆ ನೀಡಲಾಗ್ತದೆ ಅಂತ. ಇದು ಪ್ರೈಮರಿ ಟೀಚರ್ಗೆ ಸಂಬಂಧಪಟ್ಟಂತದ್ದು. ಇನ್ನು ಹೈಸ್ಕೂಲ್ ಟೀಚರ್ ಸರ್ಕಾರಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಮೊದಲು 10,500 ಇದ್ದು, ಈಗ ಬಜೆಟ್‌ನಲ್ಲಿ 2,000 ರೂಪಾಯಿಗಳನ್ನ ಹೆಚ್ಚಳ ಮಾಡಲಾಗಿದ್ದು, ಪ್ರಸ್ತುತ 12,500 ರೂಪಾಯಿಗಳು ಏನ್ ಮಾಡಲಾಗಿದೆ ಅಂದ್ರೆ ಹೆಚ್ಚಳ ಆಗಿದೆ ಅಂತಕ್ಕಂಥದ್ದು. ಇನ್ನು 2025-26ನೇ ಸಾಲಿಗೆ 12,500 ರೂಪಾಯಿಗಳನ್ನ ಹೈಸ್ಕೂಲ್ ಟೀಚರ್ಸ್ ಪಡೆದುಕೊಳ್ಳುತ್ತಾರೆ ಅಂತ. ಅದರಂತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅತಿಥಿ ಉಪನ್ಯಾಸಕರು ಪಿವಿಸಿ ಉಪನ್ಯಾಸಕರಿಗೆ ಈಗಾಗಲೇ 12,000 ರೂಪಾಯಿಗಳು ವೇತನ ಇದ್ದು,
2,000 ರೂಪಾಯಿಗಳನ್ನ ಹೆಚ್ಚಳ ಮಾಡಲಾಗಿದ್ದು, ಇನ್ನು 2025 ಮತ್ತು 26ನೇ ಸಾಲಿಗೆ ಅವರು 14,000 ರೂಪಾಯಿಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಪಡೆದುಕೊಳ್ತಾರ ಅಂತಕ್ಕಂಥದ್ದು. ಇದು ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಒಂದು ವೇತನದಲ್ಲಿ ಹೆಚ್ಚಳ ಅಂತಕ್ಕಂಥದ್ದು. ಆದರೆ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರು ನಿರೀಕ್ಷಿಸಿದ ಮಟ್ಟದಲ್ಲಿ ಸರ್ಕಾರವು ಏನ್ ಮಾಡಿಲ್ಲ ಅಂದ್ರ ವೇತನವನ್ನ ಹೆಚ್ಚಳ ಮಾಡಿಲ್ಲ ಅಂತಕ್ಕಂಥದ್ದು. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಏನಾಗಿದೆ ವೇತನದಲ್ಲಿ ಹೆಚ್ಚಳವಾಗಿದೆ ಅಂತಕ್ಕಂಥದ್ದು. ಇನ್ನು ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ವೇತನವನ್ನ ಹೆಚ್ಚಳ ಮಾಡಬೇಕಂತ ಸರ್ಕಾರ ಮಾಡಬೇಕಾಗ್ತದ. ಹಾಗಾಗಿ ಈ ಒಂದು ಮಾಹಿತಿ ಪ್ರಮುಖವಾಗಿ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಸಂಬಂಧಪಟ್ಟಂತದ್ದು. ಯಾರಿಗೆಲ್ಲ ಮಾಹಿತಿ ಇಷ್ಟವಾಗಿದೆಯಲ್ಲ ಅವರೆಲ್ಲರೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಅನ್ನ ಆನ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಒಂದು ಪ್ರಮುಖವಾದಂತಹ ಮಾಹಿತಿ ಬಂದರೆ ಅದನ್ನ ನಾವು ನಿಮಗೆ ಮಾಹಿತಿಯನ್ನ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಅದರ ಜೊತೆಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತ ಗ್ರೂಪ್ ಗ್ರೂಪ್ ಅನ್ನ ಮಾಡಲಾಗಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಆ ಗ್ರೂಪ್ಗೆ ಜಾಯಿನ್ ಆಗಿ ಪ್ರಮುಖವಾದಂತಹ ಮಾಹಿತಿಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.